ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಷು ವಾಕ್ಯೈಃ ತಸ್ಯೋದ್ಭವಾದಿದಮಶೇಷವಿಶೇಷಣೋಪನ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ते गुरोन्मम. तपस्वाध्यायशुश्रूषा कृष्णपूजारतं मुनिम् विश्वेशम् इष्टदं वन्दे परिव्राट् चक्रवर्तिनम्. श्रीगुरुभ्यो नमः. हरिः ओम्. ಓಂ ದಿವ್ಯಾದ್ಯಾಯತನಂ ಸ್ವಶಬ್ದಾತ್. ಓಂ. ನಾವು ಕೊನೆಯ ಸೂತ್ರ ಓಂ ನಾನುಮಾನ ಮತಶಬ್ದಾತ್ ಓಂ ಎನ್ನುವಂತಹ ಸೂತ್ರದ ಕೊನೆಯ ಭಾಷ್ಯವನ್ನ ಮುಗಿಸಿದ್ವಿ. ಋತೆ ನಾರಾಯಣಾದೀನಿ ನಾಮಾನಿ ಪುರುಷೋತ್ತಮ ಪ್ರಾದಾದನ್ಯತ್ರ ಭಗವಾನ್ ರಾಜೇ ವರ್ತೆ ಸ್ವಕಂಪುರಂ ಚತುರ್ಮುಖಶತಾನಂದೋ ಬ್ರಹ್ಮಣ ಪದ್ಮಭೂರಿತಿ ಉಗ್ರ ಭಸ್ಮಧರೋ ನಗ್ನಃ ಕಪಾಲೀತಿ ಶಿವಸ್ಯ ಚ ವಿಶೇಷ ನಾಮಾನಿದೋ ಸ್ವಕೀಯಾನ್ಯಪಿ ಕೇಶವಃ ಇತಿ ಚ ಬ್ರಾಹ್ಮೇ. ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹ ಮಾತಿನಿದು. ಇಲ್ಲ, ಬ್ರಹ್ಮ ವಿವರ್ತ ಪುರಾಣ, ಬ್ರಹ್ಮಾಂಡ ಪುರಾಣ ಅಲ್ಲ, ಬ್ರಹ್ಮ ವಿವರ್ತ ಪುರಾಣದಲ್ಲಿ ಬರುವಂತಹ ಮಾತು. ಋತೆ ನಾರಾಯಣಾದೀನಿ, ಹಿಂದೆ ಇರುವಂತ ಸ್ವಲ್ಪ ಅವಲೋಕನ ಮಾಡೋಣ. ಈ ಎಲ್ಲಾ ಶಬ್ದಗಳು ಕೂಡ ಚತುರ್ಮುಖ, ಚಿದಾನಂದ, ಬ್ರಹ್ಮ, ಪದ್ಮಭೂ, ಉಗ್ರ, ಭಸ್ಮಧರ, ನಗ್ನ, ಕಪಾಲಿ, ಶಿವ ಅಂತ ಹೇಳಿ ಎಲ್ಲವೂ ಕೂಡ ಪರಮಾತ್ಮನ ಹೆಸರೇ. ಸ್ವಕೀಯ ನಾಮಾನಿದದೌ, ತನ್ನದೇ ಹೆಸರುಳ್ಳಂತಹ ಈ ಎಲ್ಲ ನಾಮಗಳನ್ನ, ತನ್ನದೇ ಆದ ನಾಮಗಳನ್ನ ವಿಶೇಷ ನಾಮಾನಿದ, ಇಂತಹ ವಿಶೇಷವಾದ ನಾಮಗಳನ್ನ ಕೊಟ್ಟ ಈ ಚತುರ್ಮುಖನಿಗೆ, ಬ್ರಹ್ಮದೇವರಿಗೆ, ಮತ್ತೆ ಆ ಭಸ್ಮಧರನಿಗೆ, ಭಸ್ಮಧರನಾದ ಶಿವನಿಗೆ ಹೀಗೆ ಕೊಟ್ಟ ಅಂತ ಇದರಲ್ಲಿ ಹೇಳ್ತಾ ಇದ್ರು. ಮುಂದಿನ ಶ್ಲೋಕ. ಈಗ ಉಳಿದವರು ಹಿಂದೆ ಚತುರ್ಮುಖ ರುದ್ರ ಆಗೋದಿಲ್ಲ ಅಂತಾಯ್ತು. ಮುಂದಿನ ಇದರಲ್ಲಿ ಪ್ರಾಣನೂ ಕೂಡ ಆಗೋದಿಲ್ಲ, ಪ್ರಾಣ ಆಗ್ತಾನೆ ಅಂತ ಪೂರ್ವ ಪಕ್ಷ ಮಾಡ್ತಾನೆ. ಅದಕ್ಕೆ ಈ ಸೂತ್ರ ಹೊರಡುತ್ತೆ. ಏನು? ಈ ಕಾರಣದಿಂದಲೇನೆ ಪ್ರಾಣ ಶಬ್ದವಾಚ್ಯರಾದವರು ಮುಖ್ಯ ಪ್ರಾಣನೂ ಆಗ್ತಾನೆ, ಜೀವರು ಆಗ್ತಾರೆ, ಅವರಿಗೂ ಪ್ರಾಣ ಅಂತ ವ್ಯವಹಾರ ಇದೆ. ಪ್ರಾಣ ಹೋಯಿತು ಅಂತ ಹೇಳ್ತೇವೆ. ಆದ್ದರಿಂದ ಇವರೂ ಕೂಡ ಜುಬ್ಬಾಧ್ಯಾಯತನತ್ವ ಇವರಲ್ಲಿ ಬರ್ತದೆ ಅಂತಂದ್ರೆ ಬರೋದಿಲ್ಲ. ಏತೈರೇವ ಹೇತು ಬಿಹಿ. ನೋಡ್ರಿ, ಪ್ರಾಣ ಅಂತಂದ್ರೆ ಈ ಪ್ರಾಣ ಶಬ್ದ ವಾಚ್ಯನಾದವನು ಪರಮಾತ್ಮನೇನೆ. ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭಾಗವತಲ್ಲಿ ಹೇಳ್ತಾರೆ. ಧ್ರುವಕುಮಾರ ಹೇಳುವಂತಹ ಮಾತು. ಮುಖ್ಯ ಪ್ರಾಣಿಗೂ ಪರಮುಖ್ಯ ಪ್ರಾಣ ನೀನಪ್ಪ. ಪ್ರಾಣಾನ್ನಮೋ ಓಂ. ಕಟ್ಟ ಹೋಗ್ತಾ ಇದೀರಿ ಆಚಾರ್ಯ, ಕಟ್ಟ ಹೋಗ್ತಾ ಇದೀರಿ. ಕಟ್ ಆಗ್ತಾ ಇದೆನಾ? ಹೌದ್ರಿ, ಬಹಳ ಕಟ್ ಆಗ್ತಾ ಇದೆನಾ? ಎರಡು ಹಿಂದೆ ಏನ್ ಹೇಳ್ದ ಕೇಳಿಸ್ಲಿಲ್ಲ ಸರಿಗೆ. ಈಗ ನೀವು ಸೂತ್ರ ಹೇಳಿದ್ದು ಕೇಳಿಸ್ಲಿಲ್ಲ ಆಚಾರ್ಯ. ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅದೊಂದು ಕೇಳಿಸ್ತು, ಆಮೇಲೆ ಎಲ್ಲ ಬ್ರೇಕ್ ಆಗ್ತಾ ಇದೆ ಆಚಾರ್ಯರೇ. ಕೇಳಿಸ್ತಾ ಇದ್ದಾನೆ ಈಗ? ಈಗ ಕೇಳಿಸ್ತಾ ಇದೆ ಆಚಾರ್ಯ.
ಇಲ್ಲ, ಅದು ವಾಯ್ಸ್ ಸರಿ ಇಲ್ಲ ಆಚಾರ್ಯರೇ. ವಾಯ್ಸ್ ನಡಕ್ತಾ ಇದೆ. ಇಲ್ಲ, ಡಿಸ್ಟರ್ಬೆನ್ಸ್ ಇದೆ ಅದು. ಹ್ಮ್. ಇವಾಗ್ಲೇ ಏನೂ ಕಾಣಿಸ್ತಾ ಇಲ್ಲ. ಇವಾಗ ಓಕೆ ಅಲ್ವಾ? ಹಾ, ಇವಾಗ ಪರವಾಗಿಲ್ಲ. ಹಾ, ಈ ಮಾತು ಚೆನ್ನಾಗಿ ಬಂದಿದೆ ಆಚಾರ್ಯರೇ. ಸರಿ ಸರಿ ಸರಿ. ಅದೇ ಇಲ್ಲಿ ಪ್ರಾಣ ಶಬ್ದನೂ ಕೂಡ ಆಗೋದಿಲ್ಲ ಅಂತ. ಪ್ರಾಣನೂ ಕೂಡ ಜಿಹ್ವಾಧ್ಯಾಯತನಕ್ಕೆ ಅಂದ್ರೆ ಜಿಹ್ವಾದಿಗಳಿಗೆ ಆಶ್ರಯವನ್ನಾಗ ಆಗೋದಿಲ್ಲ. ಪ್ರಾಣ ಶಬ್ದ ವಾಚ್ಯವಾದ ಮುಖ್ಯ ಪ್ರಾಣನೂ ಆಗ್ತಾನೆ, ಜೀವಿಗಳು ಆಗ್ತಾರೆ. ಸರಿನಾ? ಆದ್ರಿಂದ ಅವರೂ ಕೂಡ ಆಗೋದಿಲ್ಲ ಅಂತ ಸೂತ್ರವನ್ನ ಹೇಳಿ ಹೊರಟಿದ್ದಾರೆ. ಓಂ ಪ್ರಾಣಭೃಚ್ಚ ಓಂ ಹೇಳ್ಬೇಕೆಲ್ಲರೂ. ಓಂ ಪ್ರಾಣಭೃಚ್ಚ ಓಂ. ಈ ಸೂತ್ರದಲ್ಲಿ ಹಿಂದಿನ ಸೂತ್ರದಿಂದ ನಕಾರವನ್ನ ನಾವು ಅಧ್ಯಾಹಾರ ಮಾಡ್ಕೊಳ್ಬೇಕು. ಅಧ್ಯಾಹಾರ ಅಂತ ಹಿಂದೆ ಅನೇಕ ಬಾರಿ ಹೇಳಿದ್ದೆ ನಾನು. ಈ ಸೂತ್ರದಿಂದ ನಾವು ತಗೊಳ್ಬೇಕು ಅಂತ. ನೋಡ್ರಿ, ನಾನುಮಾನ ಮತಚ್ಛಬ್ದಾತ್ ಓಂ ನ ಮಾನ ಮತಚ್ಛಬ್ದಾತ್ ಅಂತ ಹೇಳಿದ್ರಲ್ಲಿ ನಕಾರ ಇತ್ತು ಅಲ್ಲಿ ನ ಅಂತ ಹೇಳಿ. ಹೌದಾ? ಅಂತಹ ನಕಾರ ಆ ನ ಅನ್ನುವಂಥದ್ದು ಈ ಸೂತ್ರದಲ್ಲಿ ಅಧ್ಯಾಹರಿಸಿಕೊಳ್ಳಬೇಕು. ಹಾಗಾದ್ರೆ ಪ್ರಾಣಭೃಚ ನ ಪ್ರಾಣಭೃಚ್ಚ ಓಂ ಅಂತ ಆಗತ್ತೆ. ಸರಿನಾ? ಅಂದ್ರೆ ಈ ಪ್ರಾಣಭೃಚ್ಚನ ಪ್ರಾಣಧಾರಕನಾದ ವಾಯುವು ಕೂಡ ನ ಜಿಹ್ವಾದಿಗಳಿಗೆ ಆಶ್ರಯನಾಗೋದಿಲ್ಲ, ಜಿಹ್ವಾಧ್ಯಾಯ ಎತ್ತೋದಿಲ್ಲ ವಾಯುವು ಕೂಡ ಅಂತ. ಯಾಕೆ? ಭಾಷೆ ಹೇಳ್ತಾರೆ ನೋಡಿ, ಹೇಳಬೇಕೆಲ್ಲರೂ. ಏತೈರೇವ ಹೇತುಭಿಃ ನ ಜೀವೋ ವಾಯುಶ್ಚ ಅಜಾಯಮಾನೋ ಬಹುಧಾ ವಿಜಾಯತೆ. ಅಜಾಯಮಾನೋ ಬಹುಧಾ ವಿಜಾಯತೆ ವಿಜಾಯತ ಇತಿ ತಸ್ಸೈವ ಬಹುಧಾ ಜನ್ಮೋಕ್ತೇಃ. ಇವರು ಏನ್ ಆಕ್ಷೇಪ ಅಂತಂದ್ರೆ ಇವ್ರದು, ಅಲ್ಲಪ್ಪ ನೀವು ಈ ಜಿಹ್ವಾದಿ ಪ್ರಕರಣದಲ್ಲಿ ಏನೇ ಪ್ರಾಣ ಶಬ್ದ ಬಂದಿದೆ. ಪ್ರಾಣ ಅಂತಂದ್ರೆ ಅನೇಕ ಹುಟ್ಟುವರು ಅಂತ ಅರ್ಥ. ಈ ಜಿಹ್ವಾದಿ ಪ್ರಕರಣದಲ್ಲಿ ಪ್ರಾಣ ಶಬ್ದ ಬಂದಿದೆ. ಆದ್ರಿಂದ ಈ ಜಿಹ್ವಾದ್ಯಾಯತನಕ ಆದವರು, ಈ ಜಿಹ್ವಾದಿಗಳಿಗೆ ಆಶ್ರಯರಾದವರು ಜೀವರಾದ್ರೂ ಮುಖ್ಯ ಪ್ರಾಣ ಆದ ಪರಮಾತ್ಮನಾಗ್ಲಿಲ್ಲ ಅಂತ. ಇಲ್ಲಪ್ಪ ನಾವು ಪರಮಾತ್ಮನಿಗೂ ಹುಟ್ಟನ್ನ ತರ್ತೇವೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಪರಮಾತ್ಮನಿಗೂ ಕೂಡ ಹುಟ್ಟನ್ನ ತರ್ತೇವೆ ನಾವು, ಹುಟ್ಟನ್ನು ಕೂಡಿಸ್ತೇವೆ, ಹುಟ್ಟುವಿಕೆಯನ್ನು ಕೂಡಿಸ್ತೇವೆ. ಹೇಗೆ? ತೃತೀಯೇ ಹೇಳತ್ತೆ, ಅಜಾಯಮಾನೋ ಬಹುಧಾ ವಿಜಾಯತ. ಇದೇ ಹೇತುಗಳಿಂದಲೇನೆ. ಏನಪ್ಪಾ ಅದು ಅಂತಂದ್ರೆ, ಅಜಾಯಮಾನ ಜನ್ಮರಹಿತನಾಗಿದ್ರೂ ಕೂಡ ಬಹುಧಾ ವಿಜಾಯತ ಬಹುರೂಪಗಳಿಂದ ಅಭಿವ್ಯಕ್ತನಾಗ್ತಾನೆ. ಅರ್ಥ ಆಯ್ತಾ ಇದರ ಅರ್ಥ? ಹುಟ್ಟಿಲ್ಲದೆ ಇದ್ದು ಕೂಡ ಅವನು ಅನೇಕ ರೂಪದಿಂದ ಅಭಿವ್ಯಕ್ತನಾಗ್ತಾನೆ. ಆದ್ರಿಂದ ಪ್ರಾಣ ಶಬ್ದ ವಾಚ್ಯತ್ವ ಬಂತು ಅವನಲ್ಲಿ. ಆದ್ರಿಂದ ಈ ಪ್ರಾಣ ಶಬ್ದ ವಾಚ್ಯತ್ವ ಪರಮಾತ್ಮನಲ್ಲಿ ಬಂತು. ಇಂತಹ ಪ್ರಾಣ ಶಬ್ದ ಆ ದಿವ್ಯಾದಿ ಪ್ರಕರಣದಲ್ಲಿ ಪಠಿತವಾಗಿದೆ. ಆದ್ದರಿಂದ ಪ್ರಾಣ ಅಂತಂದ್ರೆ ಹರಿಯೇನೆ, ಜೀವರಲ್ಲ, ವಾಯುವಲ್ಲ. ಆದ್ದರಿಂದ ಆ ಪ್ರಾಣ ಶಬ್ದ ವಾಚ್ಯತ್ವ ಹರಿಯಲ್ಲಿ ಬಂತು. ಅದನ್ನ ದಿವ್ಯಾಧ್ಯಾಯತನಾದವನು ಹರಿಯೇ ಆದ, ಇನ್ಯಾರು ಆಗ್ಲಿಲ್ಲ, ಇನ್ಯಾವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಕೇಳಿ.
ಶ್ರಮಿಸ್ಬೇಕು. ಅರ್ಥ ಆಗ್ಲಿಲ್ಲ ನಂಗೆ ಪ್ರಾಣ ಶಬ್ದದ್ದು. ಸ್ವಲ್ಪ ಇನ್ನೊಂದ್ಸತಿ ಹೇಳ್ತೀರಾ ಆಚಾರ್ಯ? ನೋಡಿ, ಈಗ ಪೂರ್ವ ಪಕ್ಷ ಇಷ್ಟಿದೆ. ಇದು ದ್ಯುವ್ವಾಧ್ಯಾಯತನಾಧಿಕರಣ. ಅವರು ಈ ಶುರು ಮಾಡಿದ್ದೇನೆ ಈ ಪ್ರಕರಣದಲ್ಲಿ ಬರುವಂತ ಪ್ರಕೃತಿ ಶಬ್ದ, ವಾಯು ಶಬ್ದ, ರುದ್ರ ಶಬ್ದ, ಮತ್ತೆ ಸಾಮಾನ್ಯವಾಗಿ ಜೀವರಲ್ಲಿರುವಂತ ಕೆಲವೊಂದು ಶಬ್ದಗಳು ಅದನ್ನ ಪೂರ್ವ ಪಕ್ಷ ತೋರಿಸಿ ಇಂತಿಂತ ಲಿಂಗಗಳನ್ನ ಹೇತುಗಳನ್ನ ಕೊಟ್ಟು, ಇಲ್ಲ ಇದು ಇವರಲ್ಲೇ ಬರ್ತದೆ, ಹರಿಯಲ್ಲಿ ಬರೋದಿಲ್ಲ ಅಂತ ಪೂರ್ವ ಪಕ್ಷ ಮಾಡ್ತಾರೆ. ಈ ಪೂರ್ವ ಪಕ್ಷದಲ್ಲಿ ಹಳೆಯ ಪಾಠ ಹಿಂದೆ ಚತುರ್ಮುಖನಾಗೋದಿಲ್ಲ, ಶಿವನಾಗೋದಿಲ್ಲ ಅಂತ ಹೇಳಿದ್ರು. ಯಾವುದಕ್ಕೆ? ದ್ಯುವ್ವಾದಿಗಳಿಗೆ. ಹಿಂದಿನ ಪಾಠಕ್ಕೆ ಬಂದಿದ್ರಾ? ಬಂದಿದ್ದೆ ಜೀವಾದಿಗಳಿಗೆ. ಅರ್ಥ ಆಯ್ತು. ದ್ಯುವ್ವಾದಿಗಳಿಗೆ ಅಂದ್ರೆ ದ್ಯು ಮೊದಲಾದ ಈ 14 ಲೋಕಗಳಿಗೆ ಆಶ್ರಯ, ಆಯತನ ಅಂದ್ರೆ ಆಶ್ರಯ ಅಂದ್ರೆ ದಿವ್ಯಾಯತನ. ಅದಕ್ಕೆ ಎಲ್ಲಾ 14 ಲೋಕಗಳಿಗೆ ಆಶ್ರಯನಾದವನು ಪರಮಾತ್ಮನೇ ಅಂತ ನಮಗೆ ಸಿದ್ಧಾಂತ. ಪೂರ್ವಪಕ್ಷ ಏನ, ರುದ್ರ ಆಗ್ತಾನೆ, ಚತುರ್ಮುಖ ಆಗ್ತಾನೆ ಅಂತ ಹಿಂದೆ ಮಾಡಿದ್ರು. ಅದನ್ನ ಆಗೋದಿಲ್ಲ ಅಂತ ಹಿಂದೆ ಹೇಳಿದ್ರು. ಈಗ ವಾಯುವಿನ ಸರದಿ ಅಲ್ಲ, ದಿವ್ಯಾಧ್ಯಾಯತನ ಇದೇ ಪ್ರಕರಣದಲ್ಲಿ ಏನೇ ಪ್ರಾಣ ಶಬ್ದ ಬಂದಿದೆ. ಪ್ರಾಣ ಶಬ್ದ, ಪ್ರಾಣ ಅಂತಂದ್ರೆ ಮುಖ್ಯ ಪ್ರಾಣ ಆಗ್ತಾನೆ, ಜೀವನ ಆಗ್ತಾನೆ. ಯಾಕೆ? ಪ್ರಾಣ ಅಂದ್ರೆ ಏನು? ಹುಟ್ಟೋದು ಅಂತರ್ಥ. ಈ ಹುಟ್ಟುವಿಕೆ ಅನ್ನುವಂಥದ್ದು ಪರಮಾತ್ಮನಲ್ಲಿ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಯಾಕೆ? ಅವನಿಗೆ ಹುಟ್ಟೇ ಇಲ್ಲ, ಜನ್ಮ ಅನ್ನೋದು ಇಲ್ಲ ಪರಮಾತ್ಮನಿಗೆ. ಆದ್ರಿಂದ ಪ್ರಾಣ ಶಬ್ದ ವಾಚ್ಯರಾದವರು ಈ ಪ್ರಾಣ ಆಗ್ತಾರೆ, ಜೀವರಾಗ್ತಾರೆ. ಆದ್ರಿಂದ ಇಂತಹ ಪ್ರಾಣ ಶಬ್ದ ವಾಚ್ಯತ್ವ ಅವರಲ್ಲಿ ಬಂತು. ಇಂತಹ ಪ್ರಾಣ ಶಬ್ದ ಆ ದಿವ್ಯಾದಿ ಪ್ರಕರಣ ಬಂದಿದೆ. ಆದ್ರಿಂದ ದಿವ್ಯಾಧ್ಯಾಯತನ, ಆ ದಿವ್ಯಾದಿಗಳಿಗೆ ಆಶ್ರಯರಾದರೂ ಈ ಮುಖ್ಯ ಪ್ರಾಣ ಮತ್ತೆ ಜೀವ ಯಾರಾಗ್ಲಿಲ್ಲ? ನಾರಾಯಣನಾಗ್ಲಿಲ್ಲ. ಮತ್ತಲ್ಲಿ ದೋಷ ಬಂತಲ್ಲ, ನಾರಾಯಣನೇ ಆಗ್ಬೇಕು ನಮಗೆ ಅಂತ ಹೇಳಿದ್ರೆ ಇಲ್ಲ, ಪ್ರಾಣ ಶಬ್ದ ವಾಚ್ಯನಾದವನು ಪರಮಾತ್ಮನೇ ಆಗ್ತಾನೆ. ಅದನ್ನ ಹೇಗ್ ತರಬೇಕು ನಾವೀಗ? ಪ್ರಾಣಶಬ್ದ ವಾಚ್ಯತ್ವನಲ್ಲಿ ತರಬೇಕು ಅಂತಂದ್ರೆ ಅವನಲ್ಲಿ ಹುಟ್ಟನ್ನ ತರಬೇಕ್ರಿ. ಅವನಿಗೂ ಕೂಡ ಜನ್ಮ ಇದೆ ಅಂತಂದ್ರೆ ಮುಗಿದೋಯ್ತು, ಕ್ಲಿಯರ್ ಆಯ್ತು. ಅದಕ್ಕೆ ಈ ಶ್ರುತಿಯನ್ನು ಹೇಳ್ತಾ ಇದ್ದಾರೆ, ಅಜಾಯಮಾನೋ ಬಹುಧಾ ವಿಜಾಯ. ಹುಟ್ಟು ಜನ್ಮ ಇಲ್ಲದೆ ಹೋದರೂ ಕೂಡ, ಅಜಾಯಮಾನೋಪಿ ಜನ್ಮ ಇಲ್ಲದೆ ಹೋದರೂ ಕೂಡ, ಬಹುಧಾ ವಿಜಾಯತ ಅನೇಕ ರೂಪಗಳಿಂದ ಅಭಿವ್ಯಕ್ತನಾಗ್ತಾನೆ. ಅಭಿವ್ಯಕ್ತ ಅನ್ನೋದು ಒಂದು ಹುಟ್ಟೆ. ಆದ್ದರಿಂದ ಪ್ರಾಣ ಶಬ್ದ ವಾಚ್ಯತ್ವ ಹರಿಯಲ್ಲೇ ಬಂತು. ಇಂತಹ ಪ್ರಾಣ ಶಬ್ದ ದಿವ್ಯಾದಿ ಪ್ರಕರಣದಲ್ಲಿ ಪಠಿತವಾಗಿದೆ. ಆದ್ರಿಂದ ದಿವ್ಯಾದಿ ಪ್ರಕರಣದಲ್ಲಿ ಆ ದಿವ್ಯಾಧ್ಯಾಯತನಕ್ಕೆ ಆಶ್ರಯನಾದವನು ಹರಿಯೇ ಆದ, ಇನ್ಯಾರಾಗ್ಲಿಲ್ಲ. ಜೀವ ಮತ್ತೆ ಪ್ರಾಣದೇವರು. ಶಬಾಷ್, ಜೀವ ಮತ್ತೆ ಪ್ರಾಣದೇವರಾಗ್ಲಿ. ಕ್ಲಿಯರ್ ಆಯ್ತಲ್ಲ? ಡೌಟ್ ಇಲ್ಲಲ್ಲ? ಅರ್ಥ ಆಯ್ತು. ಇಲ್ಲ, ಡೌಟ್ ಇಲ್ಲ. ಸರಿ, ನಮಗೆ ಪಾಠ ನಿಧಾನ ಆದ್ರೂ ಚಿಂತೆ ಇಲ್ಲ, ಡೌಟ್ ಬರಬಾರ್ದು. ಆಚಾರ್ಯ, ನೀವು ಹೇಳ್ದಾಗ ಇದ್ ಜ್ಞಾಪಕ ಬಂತು, ಸುಮ್ನೆ ಹೇಳ್ತಾ ಇದ್ದೀನಿ. ಮಂತ್ರ ಪುಷ್ಪ ನಾವೆಲ್ಲ ಹೇಳ್ಕೋತೀವಲ್ಲ ಅವಾಗ ಅದರಲ್ಲಿ ಪ್ರತಿಯೊಂದು ಪದ್ಯಕ್ಕೆ ಕೊನೆಗೆ ಬರ್ತಾ ಆಯತನವಾನ್ ಭವತಿ ಎಲ್ಲದಕ್ಕೂ ಅಲ್ವಾ? ಹೌದು. ಅಷ್ಟೇ, ಧನ್ಯವಾದ. ಸರಿ, ಈ ಪ್ರಾಣಭೃಚ್ಚ ಅನ್ನೋ ಸೂತ್ರ ಮುಗೀತು. ಮುಂದಿನ ಸೂತ್ರ. ಅಲ್ಲಪ್ಪ, ನೀವು ಹಾಗೆ ಕೇಳ್ತೀರಿ, ಅಷ್ಟು ಕಷ್ಟ ಯಾಕೆ ತಗೊಳ್ತೀರಿ ನೀವು? ಸುಮ್ನೆ ಇಲ್ಲದೇ ಇರುವಂತಹ ಆದ್ರೆ ಆ ಪರಮಾತ್ಮನಿಗೆ ಹುಟ್ಟಿಲ್ಲ, ಅವನಿಗೆ ಹುಟ್ಟನ್ನ ಯಾಕೆ ಒಪ್ಪಬೇಕು? ಈ ಮುಖ್ಯ ಪ್ರಾಣ ಜೀವರನ್ನೇ ಪರಮಾತ್ಮ ಅಂತ ಹೇಳ್ಬಿಡಿ.
ಅವನಿಗೂ ಇವರಿಗೂ ಅಭೇದವನ್ನೇ ಹೇಳ್ಬಿಡಿ, ಮುಗಿದೋಯ್ತಲ್ಲ. ಸುಮ್ನೆ ಹುಟ್ಟಿಲ್ಲವನಿಗೆ ಹುಟ್ಟು ತಂದು ಇಂತಹ ಶುದ್ಧ ವಾಚ್ಯನಾದವನು ಪರಮಾತ್ಮ ಅಂತ ಯಾಕೆ ಸುಮ್ನೆ ಸರ್ಕಸ್ಸು ಅಂತಂದ್ರೆ, ಅದಕ್ಕೆ ಹೇಳಿದೆ ಸೂತ್ರ ಹೇಳಬೇಕೆಲ್ಲರೂ. ಓಂ ಭೇದವು ವ್ಯಪದೇಶ ಅಂತ ಚತುರ್ಮುಖದಿಂದ ಆರಂಭಿಸಿ ತೃಣಪರ್ಯಂತ ಜೀವರಾಶಿಗಳಿಗೂ ಜಡ ಪದಾರ್ಥಗಳಿಗೂ ಕೂಡ ಭೇದವನ್ನೇ ಹೇಳಿದ್ದಾರೆ. ನೋಡಿ ಇಂತಹ ಅದ್ಭುತವಾದ ಭೇದವು ವ್ಯಪದೇಶಾತ್ ಅಂತ ಭೇದವೇ ಸ್ಪಷ್ಟವಾಗಿದೆ ಅಂತ ವ್ಯಾಸರು ಹೇಳಿದ್ರು ಅಭೇದವನ್ನ ಅವರು ಹೇಗೆ ಸ್ವೀಕಾರ ಮಾಡಿದ್ರು ಗೊತ್ತಿಲ್ಲ. ನೋಡಿ, ನಚೈಕಂ ವಾಚ್ಯಂ ಹೇಳ್ಬೇಕೆಲ್ಲರೂ. ನಚೈಕಂ ವಾಚ್ಯಂ ಜುಷ್ಟಂ ಯದಾ ಪಶ್ಯತಿ ಅನ್ಯಂ ಈಶಸ್ಯ ಮಹಿಮಾನಂ ಇತಿ ವೀತಶೋಕಃ ಇತಿ ಭೇದೌ ವ್ಯಪದೇಶಾತ್. ಅಲ್ಲಪ್ಪ, ಇಲ್ಲೇ ಇದೆ ಭೇದವು. ನೋಡ್ರಿ, ಬೃಹದಾರಣ್ಯಕದಲ್ಲಿ ಬರುವಂತಹ ಶ್ರುತಿ ಇದು. ಏನದು? ಐಕ್ಯಂ ನವಾಚ್ಯಂ. ಐಕ್ಯ ಹೇಳಬಾರದ್ರಿ. ಯಾಕೆ? ಶ್ರುತಿ ಏನು ಅದೇ ಪ್ರಮಾಣ ಅಲ್ಲ ನಮಗೆ. ಜುಷ್ಟ ಅಂತಂದ್ರೆ ದುಷ್ಟ ಅಲ್ಲ, ದುಷ್ಟ. ಈ ದುಷ್ಟ ಶಬ್ದದಿಂದಲೇನೆ ಜಿಷ್ಣು ಅನ್ನುವಂತಹ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಶಬ್ದ ಉತ್ಪತ್ತಿ ಆದದ್ದು. ಪೂಜೆಗೊಳ್ಳುವ ಅಂತ ಅರ್ಥ. ಸಕಲ ದೇವತೆಗಳಿಂದಲೂ ಪೂಜೆಗೊಳ್ಳುವಂತಹ ವ್ಯಕ್ತಿ ಆ ಪರಮಾತ್ಮ. ಜುಷ್ಟಂ, ಆ ಪರಮಾತ್ಮನನ್ನು ಯದಾ ಯಾವಾಗ ಅನ್ಯಂ ಪಶ್ಯತಿ ತನಗಿಂತ ಭಿನ್ನ ಅಂತ ತಿಳ್ಕೊಳ್ತಾನೋ, ಈಶಂ ಅವನು ನನ್ನ ಒಡೆಯ, ಅವನು ಈಶ, ನಾನು ಅವನ ದಾಸ. ದಾಸ ಅಂದ್ಮೇಲೆ ಅವನು ನನಗೆ ಬಾಸ್ ಇದ್ದಂಗೆ. ಈಶಂ ಅನ್ಯಂ ಪಶ್ಯತಿ. ನೋಡಿ, ಯಾವಾಗ ಅವನನ್ನ ಸ್ವಾಮಿ ಅಂತ ತಿಳಿತಾನೋ, ಭಿನ್ನ ಅಂತ ತಿಳಿತಾನೋ, ಆವಾಗ ಅಸ್ಯ ಮಹಿಮಾನಂ, ಆಗ ಆ ಪರಮಾತ್ಮನ ಮಹಾತ್ಮೆಯನ್ನ ತಿಳಿತಾನೆ. ತಿಳಿದು ವೀತಶೋಕ, ಈ ದುಃಖ ಸಂಸಾರ ಸಾಗರ, ಈ ದುಃಖದಿಂದ ಕೂಡಿರುವಂತಹ ಈ ಸಂಸಾರ ಸಾಗರವನ್ನ ದಾಡ್ತಾನೆ. ಶೋಕ ರೂಪವಾದ ಈ ಸಂಸಾರವನ್ನ ವೀತಃ ದಾಡ್ತಾನೆ. ವೀತ ಶೋಕ, ದುಃಖವನ್ನ ಕಳೆದುಕೊಳ್ತಾನೆ ಅಂತ ಭೇದವೇ ಉಕ್ತವಾಗಿದೆ ರೀ, ಅಭೇದ ಉಕ್ತವಾಗಿಲ್ಲ. ಆದ್ದರಿಂದ ಆ ಪರಮಾತ್ಮನಿಗೂ ಮುಖ್ಯ ಪ್ರಾಣ ಮತ್ತು ಜೀವರಿಗೂ ಐಕ್ಯವನ್ನ ಸರ್ವಥಾ ಹೇಳಬಾರದು. ಅವನು ಪೂಜ್ಯ, ನಾವು ಪೂಜಕರು. ನಾವು ನಿಯಮ್ಯರು, ಅವನು ನಿಯಾಮಕ. ನಾವು ಆಶ್ರಯಿಗಳು, ಅವನು ಆಶ್ರಯ. ನಾವು ಪ್ರಾಪ್ಯರು, ಅವನು ಪ್ರಾಪಕ. ಈ ರೀತಿ ಭಾವನೆಗಳು ಇರಬೇಕು. ಪ್ರಶ್ನೆ ಇದ್ರೆ ಕೇಳಿ ಇದ್ರಲ್ಲಿ. ಇದು ಎಲ್ಲಿ ರೆಫರ್ ಮಾಡಿದ್ರು ಆಚಾರ್ಯ? ಉಪನಿಷತ್ತಿಂದ ರೆಫರ್ ಮಾಡಿದ್ರ ಅದನ್ನ? ಜುಷ್ಟಂ ಯದ. ಹೌದು 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 ಹೌದು, ಓಕೆ, ಬೃಹದಾರಣ್ಯಕದಲ್ಲಿ ಬರುವಂತಹ ಮಾತು. ಸರಿ ಸರಿ ಆಚಾರ್ಯ. ಸ್ಪಷ್ಟವಾಗಿ ಭೇದ ಇದೆ. ಅನ್ಯಂ ಈಶಸ್ಯ ಮಹಿಮಾನಂ. ಸ್ವಲ್ಪ ವಿಚಾರ ಮಾಡಿ, ಒಬ್ಬನೇ ಅಂತ ಆಗೋಗ್ಬಿಟ್ಟಿದ್ರೆ, ಅಂದ್ರೆ ಪರಮಾತ್ಮ ಮತ್ತು ಜೀವರು ಇಬ್ರು ಒಂದೇ ಅಂತ ಆಗೋಗ್ಬಿಟ್ಟಿದ್ರೆ ಶ್ರುತಿ ಹೇಗೆ ಹೇಳ್ತಿತ್ತು? ಈಗ ಅನ್ಯಂ ಈಶಂ ಬಿಟ್ಬಿಡಿ, ಆಯ್ತು. ಒಬ್ಬನೇ ಅಂತ ಹೇಳಿದ್ರೆ ಅದನ್ನು ಕೂಡಿಸ್ಲಿಕ್ಕೆ ಆಗೋ. ಸರಿ, ಅಸ್ಯ ಮಹಿಮಾನಂ ಎತ್ತಿ, ಇವನ ಮಹಿಮೆಯನ್ನು ಯಾರು ತಿಳಿತಾರೋ, ಇಬ್ಬರೂ ಒಂದೇ ಆದ್ರೆ
ಒಂದೇ ಅಂತ ಆದ್ರೆ ಅವರ ಮಹಿಮೆ ಅವರವರಿಗೆ ಗೊತ್ತಿರ್ತದೆ. ಮಹಿಮಾನಂ ವೇತಿ, ಮಹಿಮಾನಂ ಯಾವಾಗ ತಿಳಿತಾನೋ ಅಂತಂದ್ರೆ ನಮ್ ಬಣ್ಣ ನಮ್ಗೆ ಗೊತ್ತಿರ್ತದೆ. ಇನ್ನೊಬ್ರು ಅದ್ಭುತವಾದ ಆ ಮಹಿಮೆ, ಪರಮಾತ್ಮ ಮಹಿಮೆ ಗೊತ್ತಾಗಬೇಕು ಅಂದ್ರೆ ಅವನು ಭಿನ್ನನೇ ಆಗಿರ್ಬೇಕು. ಆಯ್ತು, ನಾವು ಪರಮಾತ್ಮ ಒಂದೇ ಅಂತ ತಿಳ್ಕೊಳ್ಳಿ, ನಮ್ಮ ಮಹಿಮೆ ನಮಗೆ ಗೊತ್ತಿದೆ, ಹಾಗೆ ಪರಮಾತ್ಮ ಆದ್ರಿಂದ ಗೊತ್ತಿದ್ದ ಮೇಲೆ ಶೋಕವನ್ನ ದಾಟ್ತಾನೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿದ್ಮೇಲೆ ಯಾವಾಗೋ ದಾಟಬೇಕಾಗಿತ್ತಲ್ಲ, ನಾವು ಇನ್ನು ಇಲ್ಲೇ ಹಾಕಿದ್ದೇವೆ. ಆದ್ರಿಂದ ಸ್ಪಷ್ಟವಾಗಿ ಗೊತ್ತಾಗತ್ತೆ ಪರಮಾತ್ಮ ನಮಗಿಂತಲೂ ಅತ್ಯಂತ ಭಿನ್ನ ಅಂತ. ಯಾವ ರೀತಿಯಿಂದಲೂ ಐಕ್ಯವನ್ನು ಕೊಡುವ, ಅಭೇದವನ್ನ ಹೇಳಿಕ್ ಬರೋದಿಲ್ಲ. ಮುಂದೆ ಹೋಗೋಣ. ಸರಿ, ಆಗ್ಬೋದು ಆಚಾರ್ಯ. ಓಂ ಪ್ರಕರಣಾತ್ ಓಂ ಅಲ್ಲ, ಸೇಮ್ ಸಮಾನ ಪ್ರಕರಣ ಅಂದ್ರೆ ಸಮಾನ ವಿಷಯ ಅಂತ ಪ್ರಕರಣ ಅಂತಂದ್ರೆ ಇದೇ ಸಮಾನ ವಿಷಯವನ್ನ ಅಥರ್ವಣ ಶ್ರುತಿಯಲ್ಲೂ ಹೇಳಿದ್ದಾರೆ. ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಅಥರ್ವಣ ಶ್ರುತಿಯಲ್ಲಿ ಭೇದವೇ ಪ್ರಸ್ತುತವಾಗಿದೆ ಅಂತ. ಭಾಷ್ಯ ನೋಡಿ, ದ್ವೇ ವಿದ್ಯೆ ವೇದಿತವ್ಯೇ ಇತಿ ತಸ್ಯ ಹಿ ಏತತ್ ಪ್ರಕರಣಂ. ನೋಡ್ರಿ, ಎರಡು ವಿದ್ಯೆನ ತಿಳ್ಕೊಳ್ಬೇಕು. ಒಂದು ಪರವಿದ್ಯೆ, ಒಂದು ಅಪರ ವಿದ್ಯೆ. ಯಾ ತದಕ್ಷರಂ ಅಧಿಗಮ್ಯತೆ, ಯಾವ ಒಂದು ವಿದ್ಯೆಯಿಂದ ಆ ನಾಶರಹಿತನಾದ ಪರಮಾತ್ಮನ್ನ ನಾವು ತಿಳ್ಕೊಳ್ಳುತ್ತೇವೋ ಅದು ಪರವಿದ್ಯೆ. ಅಪರವಿದ್ಯೆ ಪರಾಚ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ, ಋಗ್ವೇದೋದ ಯಜುರ್ವೇದ, ಸಾಮವೇದೋ ಅಥರ್ವಣ. ಶಿಕ್ಷಾ, ವ್ಯಾಕರಣಂ, ಛಂದೋ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪ. ಈ 4 ವೇದಗಳು ಮತ್ತೆ 6 ಅದರ ಅಂಗಗಳು ಇವೆಲ್ಲವೂ ಕೂಡ ಅಪರವಿದ್ಯೆ. ಪರವಿದ್ಯೆ ಯಯಾ ತದಕ್ಷರಂ ಅಧಿಗಮ್ಯತೆ, ಯಾವುದರಿಂದ ಪರಮಾತ್ಮ ತಿಳಿಯಲ್ಪಡ್ತಾನೋ ಅದು ಪರವಿದ್ಯೆ ಅಂತ 2 ಭಾಗ ಮಾಡಿದ್ದಾರೆ. ಒಂದೇ ಇದ್ದಿದ್ರೆ, ಎರಡೂ ಅಷ್ಟು ಒಂದೇ ಇದ್ದಿದ್ರೆ ಪರವಿದ್ಯೆ ಅಪರವಿದ್ಯೆ 2 ಭಾಗ ಆಗ್ತಾನೆ ಇರಲಿಲ್ಲ. ಅಲ್ಲಿ ಪರವಿದ್ಯೆ ಅಂತ ಹೇಳಿ ಅಥರ್ವಣ ಅದರಲ್ಲಿ ಮುಂಡಕೋಪನಿಷತ್ತು ಇರಬೇಕಿದು. ಅದರಲ್ಲಿ ಪರವಿದ್ಯೆ ಅಂದ್ರೆ ಏನು? ಯತ್ತದೃಶ್ಯ ಮಗೋತ್ರವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿ ಪಾದಂ ನಿತ್ಯಂ ವಿಭುಂ ಸರ್ವಗತಂ ಸೂಕ್ಷ್ಮಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರ. ಈಗ ಹೇಳಿ ಮುಂದೆ ಶುರು ಮಾಡ್ತಾರೆ. ಯಥೋರ್ಣನ ವಿಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾಂ ಓಷಧೇ ಸಂಭವಂತಿ ಯಥಾ ಸದ ಪುರುಷಾತ್ ಕೇಶಲೋಮಾನಿ ತಥಾಕ್ಷರ ಸಂಭವತೀಹ ವಿಶ್ವಂ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಭೇದವನ್ನೇ ಹೇಳ್ತಾರೆ ಅದರಲ್ಲಿ. ಆದ್ರಿಂದ ಹಿಂದಿನ ಒಂದು ವಿಷಯಕ್ಕೆ ಸಮಾನ ವಿಷಯವೇ ಇದರಲ್ಲಿ ಇದೆ. ಆದ್ರೆ ಬೇರೆ ಬೇರೆ ವೇದಗಳು, ಆ ಶ್ರುತಿ ಬೇರೆ. ಇದು ಬೃಹದಾರಣ್ಯದಲ್ಲಿ ಬರುವಂಥದ್ದು, ಇದು ಅಥರ್ವಣ ಶ್ರುತಿಯಲ್ಲಿ ಬರುವಂಥದ್ದು. ಆದ್ದರಿಂದ ಇನ್ನೂ ಒತ್ತು ಕೊಡ್ತಾ ಇದ್ದಾರೆ. ಬರೀ ಯಾವುದೋ ಒಂದರಲ್ಲಿ ಹೇಳಿಲ್ಲ, ಭೇದವು ಅನೇಕ ಕಡೆ ಉಕ್ತವಾಗಿದೆ. ಸರಿನಾ? ಅನೇಕ ಕಡೆ ಉಕ್ತವಾಗಿದೆ ಭೇದ. ಸರಿ, ಇದರಲ್ಲಿ ಪ್ರಶ್ನೆ ಇದೆ ಕೇಳಿ. ಮತ್ತೆ ಈ ಭೇದವೇ ಇನ್ನೂ ಸ್ಪಷ್ಟವಾಗಲಿಕ್ಕೆ ಮುಂದಿನ ಸೂತ್ರ ಹೊರಡ್ತಾ ಇದೆ. ಇಲ್ಲಿ ಹೇಳ್ತಾರೆ ಈಗ, ಓಂ ಸ್ಥಿತ್ಯದನಾಭ್ಯಾಂ ಚ ಓಂ. ಭಾಷ್ಯ ಓದಿ ಬಿಡೋಣ.
ದ್ವಾ ಸುಪರ್ಣಾ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದ್ವನತ್ತಿ ಅನಷ್ಟನ್ನನ್ಯೋ ಅಭಿಚಾಕಶೀತಿ ಇತಿ ಈಶಜೀವಯೋಃ ಸ್ಥಿತ್ಯದನೋಕ್ತೇಃ. ನೋಡಿ, ಮೊದಲಿಗೆ ಸೂತ್ರ ನೋಡಿ. ಸ್ಥಿತಿ ಅದನಾಭ್ಯಾಂ ಚ ಅಂದ್ರೆ ನೀವಿಬ್ರು ಏನು ಅಭೇದವಾದಿಗಳಿದ್ದಾರೆ, ಜೀವ ಮತ್ತು ಪರಮಾತ್ಮ ಒಂದೇ ಅಂತ ಹೇಳ್ತಿದ್ದೀರಿ. ನೋಡ್ರಪ್ಪ, ಸೂತ್ರ ಇದೆ, ಸ್ಥಿತಿ ಅದನಾಭ್ಯಾಂ. ಸ್ಥಿತಿ ಅಂತಂದ್ರೆ ಜೀವನ ಒಂದು ಸ್ವಾಭಾವಿಕವಾದ ವರ್ತನೆ. ಏನು ಅವನ ವರ್ತನೆ? ಏನು? ಬರೀ ತಿನ್ನೋದು. ನೋಡ್ರಿ, ವೇದವೇ ಹೇಳುತ್ತೀವೋ ಅದಕ್ಕೂ ಗೊತ್ತಾಗಿದೆ, ಎಲ್ಲವೂ ಗೊತ್ತಿರೋದೇ ಅದು. ಅಲ್ಲಿ ಹೇಳಿರೋದ್ರಿಂದ ನಾವು ಹಾಗೆ ಮಾಡ್ತಾ ಇದೀವೋ ಅಥವಾ ನಾವು ಇರೋದ್ರಿಂದ ನಾವು ಹಾಗೆ ಹೇಳಿದೋ ಗೊತ್ತಿಲ್ಲ. ಅದನಾಭ್ಯಾಂ, ಯಾವಾಗಲೂ ತಿಂತಾನೇ ಇರ್ತಾನೆ ಜೀವ. ಅಂತಹ ಸದಾಕಾಲ ಭಕ್ಷಿತನಾದ ಆ ಜೀವನಿಗೂ ಏನನ್ನೂ ಭಕ್ಷಣೆ ಮಾಡದೇ ಇರುವಂತಹ ಪರಮಾತ್ಮನಿಗೂ ಹೇಗೆ ಹೇಳ್ತೀರಪ್ಪ ಅಭೇದವನ್ನ? ಹೇಳ್ತಾರೆ ನೋಡಿ ಇಲ್ಲಿ ಭಾಷ್ಯದಲ್ಲಿ, ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ. ಒಂದೇ ಮರದಲ್ಲಿ ಸಮಾನ ವೃಕ್ಷ, ಒಂದೇ ಮರದಲ್ಲಿ ಈ ಒಂದೇ ದೇಹದ ಅಶ್ವತ್ಥ ಮರದಲ್ಲಿ ಎರಡು ಪಕ್ಷಿಗಳಿವೆ. ಜೀವ ಮತ್ತು ಈಶ್ವರರೆಂಬ ಎರಡು ಪಕ್ಷಿಗಳಿವೆ. ಯಾವಾಗಲೂ ಕೂಡಿ ಕೂಡಿ ಇರ್ತವೆ, ಮಿತ್ರರಂತೆ ಇರ್ತವೆ. ಸಖಾಯ, ಸಖರಂತೆ ಇರ್ತವೆ. ಸಯುಜ, ಯಾವಾಗಲೂ ಕೂಡಿ ಇರ್ತವೆ. ಜೀವೇಶ್ವರೆಂಬ ಪಕ್ಷಿಗಳು. ಸಮಾನಂ ವೃಕ್ಷಂ, ಅದನ್ನೇ ಹೇಳಿದ್ದವರು. ಸಮಾನವಾದ ವೃಕ್ಷ ಅಂದ್ರೆ ಈ ದೇಹಾಖ್ಯ ವೃಕ್ಷ. ಪರಿಶಸ್ವ ಜಾತೆ, ಆಶ್ರಯಿಸಿಕೊಂಡು ಇದ್ದಾರೆ. ಹೌದಪ್ಪ, ಇಬ್ರೂ ಮಿತ್ರರು, ಇಬ್ರೂ ಎರಡು ಸಖಾಯ, ಇಬ್ರು ಇದ್ದಾರೆ, ಮಿತ್ರರು ಒಂದೇ ವೃಕ್ಷದಲ್ಲಿದ್ದಾರೆ, ಆರಾಮಾಗಿ ಇದ್ದಾರೆ. ಆದರೆ ತಯೋಹೋ ಅನ್ಯ ಪಿಪ್ಪಲಂ ಸ್ವಾದ್ವನತ್ತಿ, ಅದರಲ್ಲಿ ಒಂದು ಪಕ್ಷಿ, ಜೀವ ಪಕ್ಷಿ, ಪಿಪ್ಪಲಂ, ಈ ದೇಹ ಮೂಲಕ ಅನೇಕ ಕರ್ಮಜನ್ಯವಾದ ದುಷ್ಕೃತ್ಯಗಳನ್ನ ಮಾಡ್ತಾ ಇದೆ. ಅಥವಾ ದೇಹದಿಂದ ಅನೇಕ ವಿಷಯ ಪದಾರ್ಥ ಆಕರ್ಷಿಸಿ ಅದರಿಂದ ಅದು ವಿಶೇಷವಾದ ಸುಖವನ್ನ ಪಡಿತಾ ಇದೆ. ಬಾಹ್ಯ ಸುಖವನ್ನ ಅಬ್ಸರ್ವ್ ಮಾಡ್ತಾ ಇದೆ ಒಂದು ಪಕ್ಷಿ. ಯಾವುದರಿಂದ? ಈ ದೇಹದಲ್ಲಿರೋ ದೇಹಗಳಿಂದ. ಹೀಗಿದೆ. ಸ್ವಾದ್ವತ್ತಿ, ಬಹು ರುಚಿಯಾಗಿದೆ ಅಂತ ಭ್ರಾಂತಿಯಿಂದ ಈ ದುಃಖವನ್ನೇ ತಿಂತಾ ಇದ್ದೀರಿ. ಎಂಥ ಸಿಹಿ, ಸಿಹಿ, ಸಾಧು, ಎಂಥ ಸ್ವಾದ ಇದೆ ಇದರಲ್ಲಿ ಅಂತ ಅನಿತ್ಯವಾದ ಕ್ಷಣಿಕವಾದ ಸುಖವನ್ನೇ ನಿತ್ಯ ಸುಖ ಅಂತ ಅನ್ಕೊಂಡು ಇದೆ. ಇನ್ನೊಂದು ಪಕ್ಷಿ ಏನ್ ಮಾಡುತ್ತೆ? ಅನ್ಯ, ಇನ್ನೊಂದು ಪಕ್ಷಿ ಅಂದ್ರೆ ಪರಮಾತ್ಮ. ಅನ್ಯ ಅಭಿಚಾಕ್ ಅನಶ್ನನ್, ಏನನ್ನೂ ಸ್ವೀಕಾರ ಮಾಡುತ್ತಿಲ್ಲ, ಏನನ್ನೂ ತಿಂತಾ ಇಲ್ಲವ. ಅನಷ್ಟನ್ ಆಕಾಶೀತಿ ಅಂದ್ರೆ ಒಂದೇ ರೀತಿಯಿಂದ ಇದೆ. ಜೀವ ಹಾಗಲ್ಲ. ಈ ಅಶ್ವತ್ಥ ವೃಕ್ಷದಲ್ಲಿ ಅಂದ್ರೆ ಈ ದೇಹಕ್ಕೆ ಅಶ್ವತ್ಥ ವೃಕ್ಷದಲ್ಲಿ ಇದ್ದುಕೊಂಡು ಸುಖ ಬಂದಾಗ ಹಿಗ್ತಾನೆ, ದುಃಖ ಬಂದಾಗ ಕುಗ್ಗುತ್ತಾನೆ. ಅತಿಯಾದ ಸುಖ ಆದ್ರೆ ಅಲ್ಲೂ ದುಃಖ ಆಗಿ ಮೇಲೆ ಹೋಗ್ಬಿಡ್ತಾನೆ. ಏರುಪೇರು ಅವನಿಗೆ.
ಇವನು ಇನ್ನು ಇದೇ ದೇಹದಲ್ಲಿ ಏನೇ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅದು ಪರಮಾತ್ಮ. ಅವನು ಈ ದೇಹದಿಂದ ಬರುವಂತ ಯಾವ ಸುಖಗಳಿಗೂ ಅವನು ಮನಸೋತಿಲ್ಲ, ದಾಸನಾಗಿಲ್ಲ. ಅನಷ್ಟನ್ ಅಭಿಚಾಕಶೀತಿ, ಒಂದೇ ಪ್ರಕಾರವಾಗಿ ಇದ್ದಾನೆ, ಯಾವ ವ್ಯತ್ಯಾಸವೂ ಇಲ್ಲ ಅವನಿಗೆ. ಆದ್ದರಿಂದ ನೋಡ್ರಿ, ಒಂದೇ ದೇಹದಲ್ಲಿ ಏನೇ ಹೀಗೆ ಇಬ್ಬರೂ ಇದ್ರೂ ಕೂಡ ಈಶ ಜೀವಯೋ ಸ್ಥಿತಿ ಅದನೋಕ್ತೇಹೇ, ಒಂದು ತಿನ್ನತ್ತೆ, ಒಂದು ತಿನ್ನೋದಿಲ್ಲ ಅಂತ ಇರಬೇಕಾದ್ರೆ ಇಲ್ಲೇ ಗೊತ್ತಾಗತ್ತೆ ಇವರಿಬ್ಬರಿಗೂ ಭೇದವೇ ಇದೆ, ಅಭೇದ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಆಚಾರ್ಯ, ನೀವು ಮ್ಯೂಟ್ ನಲ್ಲಿ ಹೊರಟೋಗಿದ್ದೀರಿ. ಹೌದು 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 ಹೌದು, ಅದೇ ಪ್ರಶ್ನೆ ಇದ್ರೆ ಕೇಳಿ ಅಂತ. ತ್ವಾಧಿಕರಣದಲ್ಲಿ, ದ್ವಿಪಾದ್ಯಾಯತನತ್ವಾಧಿಕರಣದಲ್ಲಿ ಈ ಗುಣವಿಶಿಷ್ಟನಾದ ಪರಮಾತ್ಮನಿಗೆ ಯಸ್ಮಿನ್ ದ್ಯೌ ಪೃಥಿವೀ ಚ ಅಂತರಿಕ್ಷಂ ಎನ್ನುವಂತಹ ವಾಕ್ಯಗಳಿಂದ ಯಾರಲ್ಲಿ ಆಕಾಶ, ಭೂಮಿ, ಅಂತರಿಕ್ಷ ಯಾರು ಇದೇನೋ ಅವನೇ ದಿವ್ಯಾಧ್ಯಾಯತನ. ದಿವ್ಯಾಧ್ಯಾಯತನಾದವನೇ ಪರಮಾತ್ಮ ಶಬ್ದವಾಚ್ಯ. ಅಂತಹ ಬ್ರಹ್ಮಶಬ್ದವಾಚ್ಯನಾದವನೇ, ಆ ಬ್ರಹ್ಮಶಬ್ದವಾಚ್ಯನಾದವನನ್ನ ನಾವು ಉಪಾಸನೆ ಮಾಡಬೇಕು ಅಂತ ಇದೆ ಅಲ್ಲೆಲ್ಲ ಹೇಳಿದ್ರು. ಆದ್ರಿಂದ ಎಲ್ಲ ರೀತಿಯಿಂದಲೂ ನೋಡಿದ್ರು ಕೂಡ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು, ಈ ಕೃತ್ಯವ, ಪಿನಾಕಿ, ಭಸ್ಮಧರ, ಪದ್ಮಭೂ ಎನ್ನುವಂತಹ ಎಲ್ಲಾ ಪ್ರಾಣ ಎನ್ನುವಂತಹ ಸಕಲ ಶಬ್ದಗಳನ್ನು ಕೂಡ ಪರಮಾತ್ಮನಲ್ಲಿ ಸೇವೆ ಮಾಡಿ, ಈ ದ್ವಿಪಾದಿ ಪ್ರಕರಣದಲ್ಲಿ ಬರುವಂತಹ ಸಕಲ ಶಬ್ದಗಳು ಪರಮಾತ್ಮ ವಾಚಕವೇ ಆಗಿದೆ ಹೊರತು ಚತುರ್ಮುಖ ವಾಚಕವಾಗಿಲ್ಲ. ಮತ್ತೆ ರುದ್ರವಾಚಕನಾಗಿಲ್ಲ. ನೋಡಿ, ಈ ಚತುರ್ಮುಖ ಆಯ್ತು, ರುದ್ರ, ಇದೆಲ್ಲವೂ ಕೂಡ ಪರಮಾತ್ಮನದ್ದೇ ಶಬ್ದಗಳು. ಆದರೂ ವ್ಯಾವಹಾರಿಕವಾಗಿ ಈ ಪರಮಾತ್ಮನೇನೆ ತನ್ನ ಹೆಸರುಗಳ ಸ್ವನಾಮಾನಿದವು, ತನ್ನ ಹೆಸರುಗಳನ್ನೇ ಇನ್ನುಳಿದ ಈ ದೇವತೆಗಳಿಗೆ ಕೊಟ್ಟಿದ್ದಾನೆ. ಆದ್ದರಿಂದ ಸರ್ವಸ್ವಾಚ್ಯತ ಪರಮಾತ್ಮನಲ್ಲಿ ಬರ್ತದೆ. ದಿವ್ಯಾಧ್ಯಾಯತನತ್ವ ಪರಮಾತ್ಮನಲ್ಲಿಯೇ ಬಂತು. ಅವನೇ ದಿವ್ಯಾಧ್ಯಾಯತನ. ಯಾರು ದಿವ್ಯಾಧ್ಯಾಯತನ ಅವನೇ ಬ್ರಹ್ಮ. ಬ್ರಹ್ಮನ ಉಪಾಸನೆಯನ್ನ ಮಾಡಿದಾಗ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಓಂ ಅವನ ಜಿಜ್ಞಾಸೆಯನ್ನೇ ಮಾಡಬೇಕು ಅಂತ ಹೇಳಿ ಇಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಅನೇಕ ಶಬ್ದಗಳನ್ನ ವಿಷ್ಣುವಿನಲ್ಲಿ ಸಮನ್ವಯ ಮಾಡಿ ಈ ಪ್ರಕರಣವನ್ನ ಮುಗಿಸ್ತಾ ಇದ್ದಾರೆ. ಐಕ್ಯ ಹೇಳಬಹುದಲ್ಲ ಅಂತಂದ್ರೆ, ಐಕ್ಯ ಹೇಳಲಿಕ್ಕೆ ಅನೇಕ ರೀತಿಯಾದ ಬಾಧಕಗಳೇ ಇವೆ, ಸಾಧಕಗಳಿಲ್ಲ. ಭೇದ ಹೇಳುವಂತಹ ಶ್ರುತಿಗಳೇ ಇವೆ. ಭೇದಕ್ಕೆ ಸಾಧಕಗಳಿವೆ, ಐಕ್ಯಕ್ಕೆ ಬಾಧಕಗಳಿವೆ ಅಂತ ಹೇಳಿ ಅನೇಕ ಶ್ರುತಿಗಳಲ್ಲಿ, ಉಪನಿಷತ್ತುಗಳಲ್ಲಿ ಬರುವಂತಹ ಪ್ರಮಾಣಗಳನ್ನು ತೋರಿಸಿ ಭೇದ ಪ್ರತಿಪಾದಕವಾದದ್ದು ಈ ಸೂತ್ರಗಳು. ಭೇದವೇ ಅನಾದಿ ಕಾಲದಿಂದಲೂ ಭೇದವೇ ಇರುವಂಥದ್ದು. ಭೇದ ವ್ಯಪದೇಶಾತ್, ಭೇದೋಪಾಸನೆಯೇನೆ ಯಥಾರ್ಥವಾದ ಉಪಾಸನೆ ಅಂತ ಹೇಳಿ ಈ ಪ್ರಕರಣವನ್ನ ಮುಗಿಸ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ಲ ಆಚಾರ್ಯ, ಚೆಂದಾಗಿತ್ತು, ಬಹಳ ಇತ್ತು, ಅರ್ಥ ಆಯ್ತು ಸ್ವಲ್ಪ. ಇಷ್ಟು ನಿಧಾನ ಮಾಡಿದ್ರೆ ಅರ್ಥ ಆಗತ್ತೆ, ಅಂದ್ರೆ ಕಷ್ಟ. ಮೂರು ಸೂತ್ರಗಳು ಹೇಳಿ ಇವ್ರೆ. ಮೂರು ಸೂತ್ರಗಳು ಕೊನೆಯ ಸೂತ್ರದಿಂದ ಮುಕ್ತ ಆಯ್ತು. ಕರೆಕ್ಟ್ ಆಗಿ ಚೆನ್ನಾಗಾಯ್ತು. ಸರಿ, ಹಾಗಾದ್ರೆ ಒಂದೇ ಒಂದು ಪ್ರಶ್ನೆ ಆಚಾರ್ಯ, ಹಿಂದಿನ ಸೂತ್ರದ್ದು. ಪರ ಅಪರದಲ್ಲಿ ನೀವು ಅಪರದಲ್ಲಿ ವೇದಗಳನ್ನು ಸೇರ್ಸಿದ್ರಿ, ಅದು ಬರ್ತದೆ. ಹೌದಾ? ಯಾವಾಗ ಆ ವೇದಗಳು ಬೇರೆ, ಅದು ಕರ್ಮಕಾಂಡ ಬ್ರಹ್ಮಕಾಂಡ ಅಂತ ಹೇಳ್ತಾರೆ. ಅಂದ್ರೆ
ಹ್ಮ್. ಯಾವ ಅಲ್ಲಿ ಅನೇಕ ದೇವತೆಗಳ ಶಬ್ದವೂ ಬರ್ತದೆ. ಹಾ. ಹೌದಾ? ತತ್ವ ಹ್ಮ್. ಬ್ರಹ್ಮಾಣ ವಂದ ಮಾನಸ ತೇಜ ಮಾನವರ್ಭೀಹಿ ಹೇ ಏಳಮಾನ ವರುಣೇಹ ವಜ್ರೋ ಶಂಸಮಾನ ಆ ಪ್ರಮೋಷೀಹಿ ವರುಣ ಅಂತ ಬಂತು. ಕರೆಕ್ಟ್. ಅಯ್ಯೋ, ವರುಣ ಅಂದ್ರೆ ಈ ದೇವತಾ ಏನು ಅಭಿಮಾನಿ, ನೀರಿನ ಅಭಿಮಾನಿ, ಹ್ಮ್. ಅವನ್ ಹೇಳ್ತಾ ಇದೆ ಅಂತ ನಾವು ತಿಳ್ಕೊಂಡ್ರೆ ಅದೇ ವೇದವೇನೆ, ಅದು ಅಪರ ವಿದ್ಯೆ. ಯಾವ ಅಕ್ಷರ ನಾವು ಬೇರೆ ವ್ಯಕ್ತಿಯನ್ನು ಹೇಳ್ತಾ ಇದೆ ಅಂತಂದ್ರೆ ಅದು ಅನಾದಿ ನಿತ್ಯವಾದ ಅಪೌರುಷೇಯವಾದ ವೇದವೂ ಕೂಡ ಅಪರ ವಿದ್ಯೆ ಅಂತ ಆಗುತ್ತೆ. ನಾವು ಅದೇ ವೇದದಿಂದಲೇನೆ ವರುಣ ಶಬ್ದ ವಚನ ಪರಮಾತ್ಮ ಅಂತಂದ್ರೆ ಅದೇ ವೇದವೇನೆ ಪರವಿದ್ಯೆ ಆಗತ್ತೆ. ಅದನ್ನೇ ಹೇಳಿದ್ದವರು ಯಯಾ ತದಕ್ಷರಂ ಅಧಿಗಮ್ಯತೆ, ಯಾವುದರಿಂದ ನೀವು ಪರಮಾತ್ಮನನ್ನ ತಿಳಿತೀರೋ ಅದು ಪರವಿದ್ಯೆ. ಒಂದು ಶಬ್ದ ಆಗಲಿ, ನೀರು ಬೀಳೋ ಶಬ್ದ ಆಗ್ಲಿ, ಮಳೆ ಬೀಳೋ ಶಬ್ದ ಆಗ್ಲಿ, ಫ್ಯಾನ್ ಬೀಸೋ ಅಂತ ಗಾಳಿ ಶಬ್ದ ಆಗ್ಲಿ, ಆ ಶಬ್ದವೂ ಕೂಡ ಪರವಿದ್ಯೆ ಆಗತ್ತೆ ನಾವು ಅದರಿಂದ ಪರಮಾತ್ಮನ ತಿಳ್ಕೊಂಡ್ರೆ. ಅರ್ಥ ಆಯ್ತು ಆಚಾರ್ಯ. ಹಾ, ಗೊತ್ತಾಯ್ತು. ಥ್ಯಾಂಕ್ ಯು. ಆಯ್ತಾ?